ಗಂಡು ಅಂದರೆ ಯಾರು? ಈತ ದೇವರ ಸೃಷ್ಟಿಯ ಒಂದು ಭಾಗ. ತನ್ನ ಕನಸುಗಳನ್ನು ತನ್ನ ಹೆತ್ತವರ ಮುಖದಲ್ಲಿ ನಗು ತರಿಸಲು ತ್ಯಾಗ ಮಾಡುವಂಥವನು. ತನ್ನಲ್ಲಿರುವ ಎಲ್ಲ ಸಂಪಾದನೆಗಳನ್ನು ತಾನು ಪ್ರೀತಿಸುವ ಹುಡುಗಿಗೆ ನೀಡಲು, ಉಡುಗೊರೆಯನ್ನ ಖರೀದಿಸಲು ಎಲ್ಲವನ್ನ ಖಾಲಿ ಮಾಡುವಂಥವನು. ತನ್ನ ಇಡೀ ಜೀವನವನ್ನ ತನ್ನ ಹೆಂಡತಿ ಮಕ್ಕಳಿಗಾಗಿ ದುಡಿದು ಸೆವೆಯುವಂಥವನು. ಆತನ ಜೀವನ ಬೇರೆಯವರಿಗೆ ಖುಷಿ ನೀಡೋದ್ರಲ್ಲೇ ಕೊನೆ ಮಾಡ್ತಾನೆ. ಆತ ಹೊರಗಡೆ ಹೋದ್ರೆ ಜವಾಬ್ದಾರಿ ಇಲ್ಲದೆ ಇರುವಂಥವನು. ಮನೆಯಲ್ಲೇ ಇದ್ರೆ ಸೋಮಾರಿ. ತಾಯಿಯ ಮಾತು ಕೇಳಿದ್ರೆ ತಾಯಿಯ ಮಗ, ಪತ್ನಿಯ ಮಾತನ್ನ ಕೇಳಿದ್ರೆ ಪತ್ನಿಯ ಗುಲಾಮ. ಪತ್ನಿಯನ್ನ ಕೆಲಸಕ್ಕೆ ಕಳುಹಿಸಿದ್ರೆ ಪತ್ನಿ ಕೈಯಲ್ಲಿ ದುಡಿಸಿ ತಿನ್ನುವಂಥವನು. ಪತ್ನಿಯನ್ನ ಕೆಲಸದಿಂದ ಬಿಡಿಸಿದ್ರೆ ಅವಳ ಮೇಲೆ ನಂಬಿಕೆ ಇಲ್ಲದಂಥವನು. ಮಕ್ಕಳಿಗೆ ಬೈದ್ರೆ ಆತ ರಾಕ್ಷಸ, ಬೈದೇ ಇದ್ರೆ ಜವಾಬ್ದಾರಿ ಇಲ್ಲದಂತಹ ಅಪ್ಪ. ಆತನಿಗೂ ಒಂದು ಮನಸ್ಸಿದೆ, ಅದನ್ನ ನಾವೆಲ್ಲರೂ ಅರಿಬೇಕು. ಇಲ್ಲಿ ಗಂಡು ಹೆಣ್ಣು ಇಬ್ರು ಸಮಾನರು. ಇಬ್ರು ಅರ್ಥ ಮಾಡಿಕೊಂಡು ಜೀವನ